ಚಂದ್ರು ಕೈ ಹಿಂಗೆ ಮಡ್ಚು. ಆಗತ್ತಲ್ವಾ? ಆಗುತ್ತೆ. ಹಿಂಗೆ ತಿರುಗಿಸು. ಆಗತ್ತೆ. ಹಿಂಗೆಲ್ಲ ಆಗತ್ತೆ ಅಲ್ವಾ? ಅದೇ ಹಿಂಗೆ ಉಲ್ಟ ತಿರುಗಿಸು ನೋಡೋಣ. ಮಡ್ಚು ಹಿಂಗೆ. ಆಗಲ್ಲ ಅಲ್ಲ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಅದನ್ನೇ ಗುಂಡಪ್ಪನವ್ರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ದೇವರ ಕೈವಾಡ ಇರುತ್ತೆ, ಇನ್ನೊಂದಿಷ್ಟು ನಮ್ಮ ಪೂರ್ವ ಕರ್ಮಗಳ ಕೈವಾಡ ಇರುತ್ತೆ. ಅದು ಎಲ್ಲದರಿಂದನೂ ನಾವೊಂದು ಲಿಮಿಟೇಷನಲ್ಲಿ ಇರ್ತೀವಿ. ಎಲ್ಲದನ್ನು ನಾನೇ ಸಂಭಾಳಿಸ್ತೀನಿ ಅಂತಂದರೆ ಆಗಲ್ಲ. ಮನುಷ್ಯನಿಗೆ ಅವನದ್ದೇ ಆದ ಒಂದಿಷ್ಟು ಲಿಮಿಟೇಷನ್ಸ್ ದೇವ್ರು ಹಾಕ್ಬಿಟ್ಟಿರ್ತಾನೆ. ಅವನ ಪೂರ್ವ ಕರ್ಮಗಳು ಮತ್ತು ಅವನದೊಂದಿಷ್ಟು ಪ್ಲ್ಯಾನ್ಸ್, ಇದರ ಪ್ರಕಾರನೇ ನಡೆಯೋದು. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು, ಆಯಿತಾ? ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಮಡ್ಚೋಣ, ತಿರುಗಿಸೋಣ. ಸೊ ಈ ವಿಷಯದ ಬಗ್ಗೆ ಯಾವ ಕಗ್ಗ ಗುಂಡಪ್ಪನವ್ರು ರಚಿಸಿದ್ದಾರೆ ಕೇಳೋಣ. ಪುರುಷಂ ಸ್ವತಂತ್ರನೋ ದೈವ ವಿಧಿ ಪರವಶನೋ, ಎರಡು ಮನಿತಿನಿ ತುಳ್ಳ ತೋಳಿನಂತಿಹನೋ, ತಿರುಗುವುದು ಮಡಿಸುವುದು ತೋಳ್ಮಯ್ಯ ಕಟ್ಟಿನಲಿ, ನರನಂತು ಮಿತ ಶಕ್ತ ಮಂಕುತಿಮ್ಮ.